ಶೇಷದೇವರು ಲಕ್ಷ್ಮಣನಾಗಿ ಅವತಾರ ಮಾಡಿದಾಗ ತಮ್ಮ ಯೋಗ್ಯತೆ ಎಷ್ಟೋ ಆ ಯೋಗ್ಯತೆಯನ್ನ ಮೀರಿ ಅವರು ಪುಣ್ಯವನ್ನ ಸಂಪಾದನೆ ಮಾಡಿದ್ದರು. ಆ ಪುಣ್ಯವನ್ನ ಹಿಂಗೆ ನಾಶ ಮಾಡಬೇಕು ಅಂದರೆ ಯಾವ ವ್ಯಕ್ತಿ ತನ್ನ ಯೋಗ್ಯತೆಯನ್ನ ಮೀರಿ ಪುಣ್ಯವನ್ನ ಸಂಪಾದನೆ ಮಾಡ್ತಾನೋ ಆ ಪುಣ್ಯವನ್ನ ನಾಶ ಮಾಡ್ತಾನೆ. ಅದಕ್ಕೋಸ್ಕರ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಾಗ ಶೇಷದೇವರನ್ನ ತಮ್ಮನನ್ನಾಗಿ ಹುಟ್ಟಿಸದೆ ಅಣ್ಣನನ್ನ ಹುಟ್ಟಿಸಿದ. ಅಣ್ಣನನ್ನ ಹುಟ್ಟಿಸಿದಾಗ ಅಣ್ಣ ತಮ್ಮನಿಗೆ ಆದೇಶವನ್ನ ಮಾಡ್ತಾನೆ, ಅನೇಕ ಕೆಲಸಗಳನ್ನು ಹೇಳ್ತಾನೆ. ಹಾಗೆ ಕೃಷ್ಣ ಪರಮಾತ್ಮನಿಗೆ ಸಮ್ಮತಿ ಇಲ್ಲದೇ ಇರುವಂತ ಅನೇಕ ವಿಷಯಗಳಲ್ಲಿ ಬಲರಾಮ ದೇವರು ಹೋರಾಟವನ್ನ ನಡೆಸ್ತಾರೆ. ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಏನಿದೆನೋ ಆ ಅಭಿಪ್ರಾಯಕ್ಕೆ ವಿರುದ್ಧವಾದಂತ ಅಭಿಪ್ರಾಯವನ್ನ ಬಲರಾಮ ದೇವರು ತಳೆದರು. ಇದರಿಂದ ಅವರ ಯೋಗ್ಯತೆಯನ್ನ ಮೀರಿ ಯಾವ ಪುಣ್ಯವನ್ನ ಸಂಪಾದನೆ ಮಾಡಿದ್ದರೋ ಆ ಪುಣ್ಯ ಅನ್ನೋದು ಸಂಪೂರ್ಣ ನಾಶ ಆಯಿತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆ ತಿಮ್ಮಣ್ಣ ಭಟ್ಟರ ಮಗಳಾದ ವೆಂಕಟಾಂಬೆಯನ್ನ ಒಬ್ಬ ಯೋಗ್ಯ ವರನನ್ನ ಹುಡುಕಿ ಮದುವೆಯನ್ನ ಮಾಡಿಕೊಡ್ತಾರೆ. ಹೀಗೆ ಮದುವೆ ಮಾಡಿದ ನಂತರ ಅವರಿಗೆ ಯಾವ ಮಗ ಹುಟ್ಟಿರ್ತಾನೆ ಆ ಮಗನಿಗೆ ಉಪನಯನ ಎಂಬ ಸಂಸ್ಕಾರವನ್ನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ ಈ ತಿಮ್ಮಣ್ಣ ಭಟ್ಟರು. ಅದನ್ನೇ ಹೇಳ್ತಾ ಇದ್ದಾರೆ. ಅಥೋಪನೀತಿಂ ವಿದಧೇ ಪಿತಾಗ್ರತಃ ಸಮುದ್ಭವಸ್ಯಾತ್ಮಗುಣಾನುಕಾರಿಣಃ ಸುತಸ್ಯ ಗರ್ಗಃ ಕ್ಷಿತಿವಾಸವೋ ಯಥಾ ಸ್ವವೈರಿಧಾತ್ರೀ ಮಥನಾಗ್ರಜನ್ಮನಃ. ತಮಗೆ ಹುಟ್ಟಿದ ಯಾವ ಹಿರಿಮಗಳಿದ್ದಾಳೆ ಅವಳಿಗೆ ಬಾಲ್ಯ ವಿವಾಹವನ್ನ ನಡೆಸಿ ಅವಳನ್ನ ಮದುವೆಯನ್ನ ಮಾಡ್ತಾರೆ. ಹೀಗೆ ಮದುವೆ ಮಾಡಿದ ಮೇಲೆ ತಮಗೆ ಹುಟ್ಟಿದ ಯಾವ ಜ್ಯೇಷ್ಠ ಪುತ್ರನಿದ್ದಾನೆ ಗುರುರಾಜಾಚಾರ್ಯ ಎಂಬ ಆ ಮಗನಿಗೆ ಆತ್ಮಗುಣಾನುಕಾರಿಣಃ ಆತ್ಮ ವೈ ಪುತ್ರನಾಮಾಸಿ ಎಂಬ ಮಾತಿನಂತೆ ಮಗನ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ತಂದೆಯ ಪೂರ್ಣವಾಗಿ ಕಾಣಿಸ್ತಾ ಇತ್ತಂತೆ. ಈ ಕಾರಣದಿಂದ ಆ ಮಗನಿಗೆ ಉಪನಯನ ಸಂಸ್ಕಾರವನ್ನ ಮಾಡಿದರು. ಯೋಗ್ಯ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನ ಮಾಡಿದರು. ಶಾಸ್ತ್ರ ಹೇಳುತ್ತೆ ಮದುವೆ ಬೇಕಾದ್ರೆ 1 ವರ್ಷ 2 ವರ್ಷ ಲೇಟ್ ಮಾಡಿ ತೊಂದರೆ ಇಲ್ಲ. ಆದರೆ ಆ ಮಗುವಿಗೆ 2ನೇ ಜನ್ಮದ ರೂಪದಲ್ಲಿ ಇರುವಂತಹ ಯಾವ ಒಂದು ಉಪನಯನ ಎಂಬ ಸಂಸ್ಕಾರ ಇದೆ ಈ ಉಪನಯನ ಸಂಸ್ಕಾರವನ್ನ ಮಾತ್ರ ಮಗುವಿಗೆ ಸರಿಯಾದ ವಯಸ್ಸಿನಲ್ಲಿ ಮಾಡಬೇಕು. ಅದಕ್ಕೋಸ್ಕರವೇ ಕೆಲವೊಂದು ಸಂಪ್ರದಾಯದ ಉಪನಯನಗಳಲ್ಲಿ ನಾವು ಗಮನಿಸಬಹುದು, ಮಗುವನ್ನ ಅಕ್ಕಿಯ ಒಂದು ಹರಿವಿನಲ್ಲಿ ಇಟ್ಟು ಅಕ್ಕಿಯ ರಾಶಿಯ ಮೇಲೆ ಇಟ್ಟು ಆ ಮಗುವನ್ನ ಬಟ್ಟೆಯಿಂದ ಸುತ್ತಿ ದರ್ಭೆಯಿಂದ ಕಟ್ಟಿ
ಆ ಮಗುವಿನ ಎರಡನೇ ಜನ್ಮವನ್ನ ಆ ಬಟ್ಟೆಯನ್ನ ತೆಗೆಯೋದರ ಮೂಲಕ ಸುತ್ತಿದ ದರ್ಭೆಯನ್ನ ತೆಗೆಯೋದರ ಮೂಲಕ ಮಗುವಿನ ಎರಡನೇ ಜನ್ಮ ಆಯಿತು ಅನ್ನೋ ಸಂಪ್ರದಾಯವು ಕೂಡ ಕೆಲವೊಂದು ಭಾಗಗಳಲ್ಲಿ ನಡೆಯೋದನ್ನ ನಾವು ನೋಡ್ತೇವೆ. ಆದ್ದರಿಂದ ಈ ಉಪನಯನ ಸಂಸ್ಕಾರ ಯೋಗ್ಯ ವಯಸ್ಸಿನಲ್ಲಿ ಆ ಮಗುವಿಗೆ ಆಗಬೇಕು. ಇಲ್ಲದೆ ಹೋದ್ರೆ ನಾವು ಹಿಂದೆ ಹೇಳಿದಂತೆ ಯಥಾ ವ್ರಾಪ್ತ್ಯೋ ದ್ವಿಜೋತ್ತಮಃ, ಯಾವ ವಯಸ್ಸಿನಲ್ಲಿ ಸಕಾಲದಲ್ಲಿ ಆ ಮಗುವಿಗೆ ಆಗಬೇಕಾದ ಸಂಸ್ಕಾರಗಳು ಆಗಲಿಲ್ಲವೋ ಆಗ ಆ ಮಗುವನ್ನ ವ್ರಾಪ್ತ್ಯ, ಯಾವ ವೈದಿಕ ಕರ್ಮಗಳಿಗೂ ಕೂಡ ಅವನು ಯೋಗ್ಯನಾಗೋದಿಲ್ಲ. ಅದಕ್ಕೋಸ್ಕರ ವೈದಿಕ ಪರಂಪರೆಯನ್ನ ಉಳಿಸ್ಲಿಕ್ಕೆ ಭದ್ರ ಬುನಾದಿ ಆದದ್ದು ಯಾವುದು ಅಂತ ಬಿಟ್ರೆ ಉಪನಯನ ಸಂಸ್ಕಾರ. ಆದ್ದರಿಂದ ಈ ಉಪನಯನವನ್ನ ಸರಿಯಾದ ವಯಸ್ಸಿನಲ್ಲಿ ಮಾಡಬೇಕು. ಹೆಸರೇ ಹೇಳುವಂತೆ ಉಪನಯನ. ಉಪ ಅಂದರೆ ಭಗವಂತನ ಹತ್ತಿರ, ನಯನ ಅಂದ್ರೆ ಯಾವುದು ಕೊಂಡೊಯ್ಯತ್ತೋ ಅದನ್ನೇ ಉಪನಯನ. ಹೊರತು ಉಪನಯನ ಅಂತ ಬಿಟ್ರೆ ಕನ್ನಡಕ ಅಂತ ಅರ್ಥ ಅಲ್ಲ. ಯಾಕೆ? ನಯನ ಅನ್ನೋ ಶಬ್ದಕ್ಕೆ ಕನ್ನಡಕ ಕಣ್ಣು ಅಂತ ಅರ್ಥ. ಉಪನಯನ ಅಂದರೆ ಆ ಕಣ್ಣಿಗೆ ಹತ್ತಿರದಲ್ಲಿ ಇನ್ನೊಂದು ನಯನ ಯಾವುದು ಅಂತ ಬಿಟ್ರೆ ಕನ್ನಡಕ. ಆ ಅರ್ಥದಲ್ಲಿ ಇಲ್ಲಿ ಉಪನಯನ ಅನ್ನೋ ಶಬ್ದವನ್ನ ಬಳಸಿದ್ದಲ್ಲ. ಮಗುವಿಗೆ ಸಕಾಲದಲ್ಲಿ ಆ ಉಪನಯನ ಎಂಬ ಸಂಸ್ಕಾರ ಆಗಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಆ ತಂದೆ ಮದುವೆ ಆದ ನಂತರ ಯೋಗ್ಯ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನ ಮಾಡಿ ಕೊಡ್ತಾರಂತೆ ಆ ಮಗನಿಗೆ. ಹೇಗೆ? ಸ್ವವೈರಿ ಧಾತ್ರಿ ಮಥನಾಗ್ರ ಜನ್ಮನಃ. ಕೃಷ್ಣ ಪರಮಾತ್ಮ ಭಗವಂತನಾದ ಆ ಕೃಷ್ಣ ಯಶೋಧ ನಂದಗೋಪರ ಒಂದು ವಾತ್ಸಲ್ಯದಲ್ಲಿ ಬೆಳೀತಾ ಇದ್ದಾನೆ. ಅಂಥ ಕೃಷ್ಣ ಆ ಯಶೋಧ ನಂದಗೋಪರ ನಂದಗೋಕುಲದಲ್ಲಿ ವಾಸವನ್ನ ಮಾಡ್ತಾ ಇರಬೇಕಾದ್ರೆ ಕಂಸ ಒಂದು ಆದೇಶವನ್ನ ಮಾಡ್ತಾನೆ. ಯಾಕೆ? ಹಿಂದೆನೆ ಆ ಹೆಣ್ಣು ಆಕಾಶದಲ್ಲಿ ನಿಂತು ನಿನ್ನನ್ನ ಕೊಲ್ಲತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲೋ ಹುಟ್ಟಿಬಿಟ್ಟಿದ್ದಾನೆ, ನನ್ನನ್ನ ಕೊಂದರೆ ಉಪಯೋಗ ಇಲ್ಲ, ಹೀಗೆ ಹೇಳಿದ್ದಕ್ಕೋಸ್ಕರ ಕಂಸ ಭಯಭೀತನಾಗಿ ಎಲ್ಲ ಮಂತ್ರಿ ಮಹೋದಯರೊಟ್ಟಿಗೆ ವಿಚಾರವನ್ನ ನಡೆಸಿ ಯಾವ ಯಾವ ಮಕ್ಕಳು ಹಸುಳೆಗಳಿದ್ದಾವೋ, ಹುಟ್ಟಿ 15-20 ದಿನದ ಒಂದು ತಿಂಗಳ ಹಸುಳೆಗಳು ಯಾವ್ದ್ಯಾವ್ ಇದ್ದಾವೋ ಎಲ್ಲ ಮಕ್ಕಳನ್ನು ಕೂಡ ಕೊಲ್ಲಿ. ಅದ ನಂದಗೋಕುಲಕ್ಕೆ ಮಾತ್ರ ಆ ಕಂಸ ಯಾರನ್ನೂ ಕಳಿಸಲಿಲ್ಲ, ಪೂತನ ಎಂಬ ರಾಕ್ಷಸಿಯನ್ನ ಕಳಿಸ್ತಾನಂತೆ. ಅವನು ಪೂತನೆ ಆಲೋಚನೆಯನ್ನ ಮಾಡ್ತಾಳೆ, ರಾಕ್ಷಸಿ ವೇಷದಿಂದ ಹೋದರೆ ಆ ಯಶೋದೆ ತನ್ನ ಆ ತೊಡೆಯ ಮೇಲೆ ಇರುವಂತಹ ಮಗುವನ್ನು ಯಾವತ್ತಾದ್ರೂ ಕೂಡ ಕೊಟ್ಟಾಳೆ. ಅದಕ್ಕೋಸ್ಕರ ಅಪ್ಸರಾ ಸ್ತ್ರೀಯ ವೇಷವನ್ನ ಧರಿಸಿ ತುಂಬಾ ಪರಿಚಿತರಂತೆ ನಟನೆಯನ್ನ ಆ ಯಶೋಧಾದೇವಿಯ ಹತ್ತಿರ ಮಾಡಿ ಕೃಷ್ಣ ಪರಮಾತ್ಮನನ್ನ ತನ್ನ ಹತ್ರ ಕರ್ಕೋತಾಳಂತೆ ಆ ಪೂತನ ಎಂಬ ರಾಕ್ಷಸಿ. ಏನು ಮಾಡಿದ ಕೃಷ್ಣ ಪರಮಾತ್ಮ? ಈ ಪೂತನೆಯೋ ತನ್ನ ಹತ್ತಿರ ಬಂದ ಯಾವ ಈ ಕೃಷ್ಣನಿದ್ದಾನೆ ಎದೆಯ ಹಾಲನ್ನ ಕುಡಿಸಬೇಕು ಅನ್ನುವಂತಹ ಒಂದು ಅಭಿಲಾಷೆಯಿಂದ ಸ್ತನ್ಯಪಾನವನ್ನ ಮಾಡಿಸಬೇಕು ಅಂತ ಉದ್ಯುಕ್ತಳಾಗ್ತಾಳೆ. ಎಂಥ ದುರುದ್ದೇಶ! ಆ ಮಗು ಯಾವ ಸ್ತನ್ಯದಿಂದ ಹಾಲನ್ನ ಕುಡಿಯುತ್ತೋ ಆ ಸ್ತನ್ಯದ ತುದಿಯ ಭಾಗಕ್ಕೆ ವಿಷವನ್ನ ಲೇಪನೆ ಮಾಡಿಕೊಂಡಿರ್ತಾಳಂತೆ ಆ ಪೂತನ ಎಂಬ ರಾಕ್ಷಸಿ. ಹೀಗೆ ವಿಷವನ್ನ ಲೇಪಿಸಿಕೊಂಡು ಮಗುವನ್ನ ಕೈಯಲ್ಲಿ ಎತ್ತಿಕೊಂಡು ಆ ಮಗುವಿಗೆ ಹಾಲನ್ನ ಕುಡಿಸಬೇಕು ಅಂತ ಉದ್ಯುಕ್ತಳಾಗ್ತಾಳೆ. ಕೃಷ್ಣ ಪರಮಾತ್ಮನೋ ಅವಳ ವಿಷವನ್ನ ಮಾತ್ರ ಪಾನ ಮಾಡದೆ, ಅವಳ ಸ್ತನ್ಯದ ಹಾಲನ್ನ ಮಾತ್ರ ಕುಡಿಯದೆ ಅವಳ ಪ್ರಾಣವನ್ನು ಕೂಡ ಅಪಹರಣ ಮಾಡಿಬಿಡ್ತಾನಂತೆ ಈ ಕೃಷ್ಣ ಪರಮಾತ್ಮ. ಹೇಳುತ್ತೆ, ಸ್ವವೈರಿ ಧಾತ್ರಿ ಮಥನಾಗ್ರ ಜನ್ಮನಃ. ಸೇವಕಿಯ ರೂಪದಲ್ಲಿ ಬಂದಂತಹ
ಯಾವ ಆ ಪೂತನೆ ಇದ್ದಾಳೆ, ಆ ಪೂತನೆಯ ವಿಷವನ್ನ ಮಾತ್ರ ಕುಡಿಯದೆ ಈ ಕೃಷ್ಣ ಪರಮಾತ್ಮ ಅವಳ ಹಾಲನ್ನು ಕುಡಿದು ಅವಳ ಪ್ರಾಣವನ್ನೂ ಕೂಡ ಅಪಹರಣ ಮಾಡಿಕೊಂಡು ಬಿಡ್ತಾನಂತೆ ಈ ಕೃಷ್ಣ. ನಂದಗೋಕುಲದಲ್ಲಿ ಇರತಕ್ಕಂಥ ಯಶೋಧಾದೇವಿ ಆಲೋಚನೆ ಮಾಡ್ತಾಳೆ, ಇಂಥ ದೊಡ್ಡ ರಾಕ್ಷಸಿಯ ಕೈಯಲ್ಲಿ ನಾನು ಮಗನನ್ನು ಕೊಟ್ಟೆ, ನನ್ನ ಮಗ ಇವತ್ತಿನ ದಿನ ಯಾತಕ್ಕೋಸ್ಕರ ಬದುಕಿದ? ಅವಳು ಆಲೋಚನೆ ಮಾಡ್ತಾಳೆ, ಭಗವಂತನ ಸರ್ವೋತ್ತಮತ್ವ ಜ್ಞಾನ ಕೃಷ್ಣ ಪರಮಾತ್ಮ ಯಶೋಧಾದೇವಿಗೆ ಹಂತ ಹಂತದಲ್ಲಿ ಗೊತ್ತು ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಶೋಧಾದೇವಿ ಹೇಳ್ತಾಳಂತೆ, ಅಷ್ಟು ದೇವರಿಗೆ ನಮಸ್ಕಾರ ಹಾಕಿದ್ದೆ, ಆ ಭಗವಂತನೇ ಬಂದು ಇವತ್ತಿನ ದಿನ ನನ್ನ ಮಗನನ್ನ ರಕ್ಷಣೆ ಮಾಡಿದ್ದಾನೆ. ಅಷ್ಟು ತುಳಸಿಗೆ ನಮಸ್ಕಾರವನ್ನ ಮಾಡಿದ್ದೆ, ಅಷ್ಟು ಭಗವಂತನ ಹತ್ತಿರ ಹರಕೆಯನ್ನ ಹೊತ್ತುಕೊಂಡಿದ್ದೆ, ಅದರ ಫಲವೇ ಇವತ್ತಿನ ದಿನ ನನ್ನ ಮಗ ಉಳಿಲಿಕ್ಕೆ ಸಾಧ್ಯ ಆಯಿತು. ಹೊರತು ಸರ್ವೋತ್ತಮನಾದಂತ ಭಗವಂತನೇ ನನ್ನ ಮಗನಾಗಿ ಹುಟ್ಟಿದ್ದಾನೆ ಅನ್ನೋ ಜ್ಞಾನ ಮಾತ್ರ ಅವಳಿಗೆ ಉಂಟಾಗಲಿಲ್ಲ. ಹೀಗೆ ಕೃಷ್ಣ ಪರಮಾತ್ಮ ಆ ಪೂತನೆಯನ್ನ ಸಂಹಾರ ಮಾಡಿದ. ಅಂಥ ಪೂತನ ಸಂಹಾರಕನಾದ ಯಾವ ಆ ಕೃಷ್ಣ ಪರಮಾತ್ಮ ಇದ್ದಾನೆ, ಕೃಷ್ಣಾಷ್ಟಕ ಸ್ತೋತ್ರದಲ್ಲಿಯೂ ಕೂಡ ಒಂದು ಮಾತು ಬರುತ್ತೆ, ಪೂತನ ಜೀವಿತಾಹಾರಿ ಶಕಟಾಸುರ ಭಂಜನ ನಂದೌರಜ ಜನಾನಂದ ಸಚ್ಚಿದಾನಂದ ವಿಗ್ರಹ. ಪೂತನ ಜೀವಿತಾಹಾರಿ, ರಾಕ್ಷಸಿಯಾದ ಪೂತನೆ ಎಂಬ ರಾಕ್ಷಸಿಯ ಜೀವಿತ ಪ್ರಾಣವನ್ನೇ ಅಪಹರಣ ಮಾಡಿದಂಥ ಮಹಾನುಭಾವ ಈ ಕೃಷ್ಣ ಪರಮಾತ್ಮ ಅಂತ ಅಲ್ಲಿ ಸ್ತೋತ್ರವನ್ನ ಮಾಡ್ತಾರೆ. ಅದರಂತೆ ಅಂಥ ಪೂತನ ಎಂಬ ರಾಕ್ಷಸಿಯ ಸಂಹಾರಕನಾದ ಯಾವ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ, ಅವನಿಗೆ ಒಬ್ಬ ಅಣ್ಣನಿದ್ದ, ಬಲರಾಮ ಅಂತ ಅವನ ಹೆಸರು. ನೋಡಿ, ಪರಮಾತ್ಮ ರಾಮಾವತಾರದಲ್ಲಿ ರಾಮನಾಗಿ ಅವತಾರ ಮಾಡಿದಾಗ ಅವನೇ ಹಿರಿಯನಾಗಿ ಹುಟ್ಟಿದ್ದ. ಆದರೆ ಕೃಷ್ಣಾವತಾರ ಕಾಲದಲ್ಲಿ ಮಾತ್ರ ಭಗವಂತ ಬಲರಾಮನ ತಮ್ಮನಾಗಿ ಹುಟ್ಟಿದ. ಯಾಕೆ ಅಂತ ಆಲೋಚನೆಯನ್ನ ಮಾಡಿದ್ರೆ, ಭಗವಂತ ರಾಮನಾಗಿ ಅವತಾರ ಮಾಡಿದ್ದಾಗ ಶೇಷದೇವರು ಲಕ್ಷ್ಮಣನಾಗಿ ಅವತಾರ ಮಾಡಿದ್ರು. ಲಕ್ಷ್ಮಣನಾಗಿ ಅವತಾರ ಮಾಡಿದಾಗ ರಾಮನ ಸೇವೆಯನ್ನು ಎಷ್ಟು ಅತ್ಯದ್ಭುತವಾಗಿ ಮಾಡಿದ. ಅಕ್ಷರಶಃ ವಾಲ್ಮೀಕಿ ಮಹರ್ಷಿಗಳು ಒಂದು ಮಾತನ್ನ ಹೇಳ್ತಾರೆ, ಅಕ್ಷರಶಃ ವನವಾಸವನ್ನ ನಡೆಸಿದ್ದು ಶ್ರೀರಾಮ ಅಲ್ಲ, ಸೀತಾದೇವಿ ಅಲ್ಲ, ಲಕ್ಷ್ಮಣ. ಯಾಕೆ? ಅಣ್ಣ ಅತ್ತಿಗೆ ಇಬ್ಬರು ಹಿಂದೆ ಬರ್ತಾರೆ ಅಂದ್ರೆ ಮುಂದಿನ ದಾರಿಯಲ್ಲಿ ಏನಾದ್ರೂ ಮುಳ್ಳು ಕಂಟೆಗಳೇನಾದ್ರೂ ಕೂಡ ಇದ್ದರೆ ಅದನ್ನ ಬದಿಗೆ ಸರಿಸಿ ಅಣ್ಣ ಅತ್ತಿಗೆಗೆ ಬರ್ಲಿಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದ ಈ ಲಕ್ಷ್ಮಣ. ಅವನ ಹೆಂಡತಿ ಕೇಳ್ತಾಳಂತೆ, ನಾನು ನಿಮ್ಮೊಟ್ಟಿಗೆ ಬರ್ತೇನೆ, ರಾಮ ತನ್ನ ಹೆಂಡತಿಯಾದ ಸೀತೆಯನ್ನು ಕರ್ಕೊಂಡು ಬರ್ತಾನೆ, ಅವಳಿಗೆ ನಾನು ಜೊತೆಗಾರನಾಗ್ತೇನೆ ಅಂತ ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ನಾನು ಕಾಡಿಗೆ ಹೊರಟಿದ್ದು ವಿಹಾರವನ್ನ ಮಾಡೋದಕ್ಕೋಸ್ಕರ ಹೊರಟಿದ್ದಲ್ಲ, ಹೊರತು ಅಣ್ಣ ಅತ್ತಿಗೆಯರ ಸೇವೆಯನ್ನ ಮಾಡೋದಕ್ಕೋಸ್ಕರ. ಆ ಸೇವೆ ನೀನು ಬಂದರೆ ಆ ಸೇವೆ ನಡೆಸ್ಲಿಕ್ಕಾಗೋದಿಲ್ಲ, ದಯವಿಟ್ಟು ಬರಬೇಡ. ಆಗಷ್ಟೇ ಮದುವೆ ಆಗಿತ್ತು, ಅವಳು ಕೂಡ ಯೌವನದಲ್ಲೇ ಇರ್ತಕ್ಕಂಥ ಹೆಂಗಸು. ಅಂಥ ಆ ಯುವತಿಯನ್ನ ಪರಿತ್ಯಾಗ ಮಾಡಿ ಅಣ್ಣ ಅತ್ತಿಗೆಯರ ಸೇವೆಯನ್ನು ನಡೆಸಿದಂಥ ಮಹಾನುಭಾವ ಅದು ಲಕ್ಷ್ಮಣ. ಅದರಿಂದ ಶೇಷದೇವರು ಲಕ್ಷ್ಮಣನಾಗಿ ಅವತಾರ ಮಾಡಿದಾಗ ತಮ್ಮ ಯೋಗ್ಯತೆ ಎಷ್ಟೋ ಆ ಯೋಗ್ಯತೆಯನ್ನ ಮೀರಿ ಅವರು ಪುಣ್ಯವನ್ನ ಸಂಪಾದನೆ ಮಾಡಿದ್ದರು. ಆ ಪುಣ್ಯವನ್ನ ಹಿಂಗೆ ನಾಶ ಮಾಡಬೇಕು. ಪರಮಾತ್ಮನಿಗೆ ಒಂದು ಹೆಸರು, ಏಧಮಾನದ್ವಿಟ್ ಅಂತ ಆ ಪರಮಾತ್ಮನಿಗೆ ಹೆಸರು. ಅಂದರೆ ಯಾವ ವ್ಯಕ್ತಿ ತನ್ನ ಯೋಗ್ಯತೆಯನ್ನ ಮೀರಿ ಪುಣ್ಯವನ್ನ ಸಂಪಾದನೆ ಮಾಡ್ತಾನೋ ಆ ಪುಣ್ಯವನ್ನ ನಾಶ ಮಾಡ್ತಾನೆ. ಅದಕ್ಕೋಸ್ಕರ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಾಗ ಶೇಷದೇವರನ್ನ ತಮ್ಮನನ್ನಾಗಿ ಹುಟ್ಟಿಸದೆ ಅಣ್ಣನನ್ನ ಹುಟ್ಟಿಸಿದ. ಅಣ್ಣನನ್ನ ಹುಟ್ಟಿಸಿದಾಗ ಅಣ್ಣ ತಮ್ಮನಿಗೆ ಆದೇಶವನ್ನ ಮಾಡ್ತಾನೆ, ಅನೇಕ ಕೆಲಸಗಳನ್ನು ಹೇಳ್ತಾನೆ.
ಹಾಗೆ ಕೃಷ್ಣ ಪರಮಾತ್ಮನಿಗೆ ಸಮ್ಮತಿ ಇಲ್ಲದೇ ಇರುವಂತ ಅನೇಕ ವಿಷಯಗಳಲ್ಲಿ ಬಲರಾಮ ದೇವರು ಹೋರಾಟವನ್ನ ನಡೆಸ್ತಾರೆ. ಸ್ಯಮಂತಕಮಣಿಯ ವಿಷಯದಲ್ಲಾಗಬಹುದು, ದುರ್ಯೋಧನನ ವಿಷಯದಲ್ಲಿ ಆಗಬಹುದು, ರುಕ್ಮಿಣೀ ದೇವಿಯ ವಿಷಯದಲ್ಲಿ ಆಗಬಹುದು. ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಏನಿದೆನೋ ಆ ಅಭಿಪ್ರಾಯಕ್ಕೆ ವಿರುದ್ಧವಾದಂತ ಅಭಿಪ್ರಾಯವನ್ನ ಬಲರಾಮ ದೇವರು ತಳೆದಿದ್ರು. ಇದರಿಂದ ಅವರ ಯೋಗ್ಯತೆಯನ್ನ ಮೀರಿ ಯಾವ ಪುಣ್ಯವನ್ನ ಸಂಪಾದನೆ ಮಾಡಿದ್ದರೋ ಆ ಪುಣ್ಯ ಅನ್ನೋದು ಸಂಪೂರ್ಣ ನಾಶ ಆಯಿತು. ಅದಕ್ಕೋಸ್ಕರ ಅಂಥ ಆ ಯಾವ ಶ್ರೀಕೃಷ್ಣ ಇದ್ದಾನೆ, ಆ ಶ್ರೀಕೃಷ್ಣನ ಅಣ್ಣನಾದಂತಹ ಯಾವ ಬಲರಾಮ ದೇವರಿದ್ದಾರೆ, ಆ ಬಲರಾಮ ದೇವರಿಗೆ ಆ ಯಾದವ ಕುಲದ ಕುಲಪುರೋಹಿತರಾದಂತಹ ಯಾವ ಗರ್ಗಾಚಾರ್ಯರು ಯಾವ ರೀತಿ ಯೋಗ್ಯವಾದ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನ ನಡೆಸಿದರೋ ಅದೇ ರೀತಿ ಈ ವೆಂಕಟನಾಥನ ಅಣ್ಣನಾದಂತಹ ಗುರುರಾಜಾಚಾರ್ಯರಿಗೂ ಕೂಡ ಅವರ ತಂದೆಯಾದಂತಹ ತಿಮ್ಮಣ್ಣ ಭಟ್ಟರು ಉಚಿತವಾದ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನ ನಡೆಸಿದರು. ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಭೂಭಾರ ಹರಣೆ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ. ಭಗವಂತ ಶ್ರೀಕೃಷ್ಣನಾಗಿ ಅವತಾರವನ್ನ ಮಾಡಿದಾಗ ಮುಖ್ಯವಾಗಿ ಅವನ ಅವತಾರದ ಕಾರ್ಯ ಈ ಭೂಮಿಯ ಮೇಲೆ ಭಾರ ಆಗಿರುವಂತ ದೈತ್ಯರ ಸಂಹಾರವನ್ನ ಮಾಡಬೇಕು. ಅಂಥ ದೈತ್ಯರ ಸಂಹಾರ ಕಾರ್ಯದಲ್ಲಿ ಪ್ರಧಾನವಾಗಿ ಸಹಾಯವನ್ನ ಮಾಡಿದಂಥ ವ್ಯಕ್ತಿ ಯಾರೂ ಅಲ್ಲ, ಅದು ಹನುಮಂತ ದೇವರು. ಎರಡನೇದಾಗಿ ಸಹಾಯವನ್ನ ಮಾಡಿದವರು ಭಾರತೀ ದೇವಿ. ಆದ್ರೆ ಮೂರನೇದಾಗಿ ಸಹಾಯವನ್ನ ಮಾಡಿದವರು ಯಾರು ಅಂತ ಹೇಳಿದ್ರೆ ಅದನ್ನ ಆಚಾರ್ಯರು ಹೇಳ್ತಾರೆ, ಶೇಷದೇವರ ಅವತಾರ ಭೂತರಾದಂತ ಯಾವ ಬಲರಾಮ ಇದ್ದಾನೆ, ಈ ಬಲರಾಮನೇ ಕೃಷ್ಣ ಪರಮಾತ್ಮನ ಭೂಭಾರ ಹರಣ ಕಾರ್ಯದಲ್ಲಿ ಪ್ರಧಾನವಾದ ಅಂಗ, ಪ್ರಧಾನವಾದ ಸ್ಥಾನವನ್ನು ವಹಿಸಿದ. ಇಂಥ ಆ ಕೃಷ್ಣ ಪರಮಾತ್ಮನ ಅವತಾರ ಕಾರ್ಯದಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೋಸ್ಕರ ಯಾವ ಶೇಷದೇವರು ಬಲರಾಮನಾಗಿ ಅವತಾರವನ್ನ ಮಾಡಿದ್ದಾರೋ ಅಂಥ ಬಲರಾಮನಿಗೆ ಈ ಗರ್ಗಾಚಾರ್ಯರು ಹೇಗೆ ಉಪನಯನ ಸಂಸ್ಕಾರವನ್ನ ನಡೆಸಿದರೋ ಉಚಿತವಾದ ವಯಸ್ಸಿನಲ್ಲಿ, ಅದರಂತೆ ಈ ತಿಮ್ಮಣ್ಣ ಭಟ್ಟರು ಕೂಡ ತಮ್ಮ ಮಗನಿಗೆ ಉಚಿತವಾದಂತಹ ವಯಸ್ಸಿನಲ್ಲಿ ಉಪನಯನವನ್ನ ನಡೆಸಿದರು ಅಂತ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ.